ಗೈಸ್, ಎಲ್ಲರೂ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಇವತ್ತು ಪ್ಲ್ಯಾನ್ ಏನಂದರೆ, ಸೀಸನ್ ಬಂದಿದ್ದಾರೆ ನೆನ್ನೆ. ಗೈಸ್, ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಸಂಜು ಅವರ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಶ್ರಾವಣ ಬೆಳಗ ಇವತ್ತು ಶನಿವಾರ ಬಂದು, ಸೊ ಎಲ್ಲರೂ ಟ್ರಿಪ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಶನಿವಾರ, ಭಾನುವಾರ ಮತ್ತು ಸೋಮವಾರ. ಸೊ ಶ್ರವಣ ಬೆಳಗೊಳ ಹೋಗಿ ಆಲ್ಮೋಸ್ಟ್ ಅವ್ರ ಊರ ಕಡೆ ಎಲ್ಲ ಒಂದು ಸ್ವಲ್ಪ ವ್ಯೂ ನೋಡ್ಕೊಂಡು, ಏನೇನು ಪ್ಲೇಸಸ್ ಇದೆ ನೋಡೋಂಥದ್ದು ಎಲ್ಲ ನೋಡ್ಕೊಂಡು ಅಲ್ಲಿಂದ ನಾವು ಹಾಸನ ಹೋಗೋಣ ಅಂದ್ಕೊಂಡಿದ್ವಿ. ಇನ್ನೂ ಪ್ಲ್ಯಾನ್ ಆಗಿಲ್ಲ. ಮಧ್ಯಾಹ್ನದ ನಮಸ್ಕಾರಗಳು. ಆನ್ ದ ವೇ ಹೋಗ್ತಾ ಇದ್ದೀವಿ. ಇದು ಹಾಸನ ಹೈವೇ. ಸೊ ನಾವು ಇವಾಗ ಸಂಜು ಅವರ ಮನೆಗೆ ಹೋಗ್ತಾ ಇದ್ದೀವಿ. ಸಂಜು ಅವರ ಮನೆ ಎಲ್ಲಿ ಅಂದರೆ ಚನ್ನರಾಯಪಟ್ಟಣ ಹತ್ರ ಬರುತ್ತೆ. ಸೊ ಅವ್ರ ಮನೆಗಲ್ಲ, ನಮ್ಮ ಪುನಿ ಅಂತ ಇದ್ದಾನೆ, ಅವರ ಊರಿಗೆ ಹೋಗ್ತಾ ಇದ್ದೀವಿ ಇವತ್ತು. ಸೊ ಸ್ಟಾಪ್ ಕೊಟ್ಟಿದ್ದೀವಿ ಸ್ವಲ್ಪ ಟೀಗೆ ಕುಡಿಯೋಣ ಅಂತ. ನಮ್ಮ ಸಂಜು ಇಲ್ಲಿದ್ದಾರೆ. ಸೊ ನಮ್ಮ ನಾಲ್ಕು ಇವತ್ತು ಅಪ್ರೂಪಕ್ಕೆ ಬಂದಿದೆ ನಮ್ಮ ಜೊತೆ ಟ್ರಿಪ್ಪು. ನಮ್ಮ ಹೈದರಾಬಾದಿನ ಓಡ್ ಬಂದ್ಬಿಟ್ಟು ಸಾಲ ಮಾಡ್ಕೊಂಡು. ಹೌದು, ನಮ್ಮ ಸ್ಟೇಟ್ ಬಿಟ್ಟು ಹೋಗಿದ್ದವನು ಬಂದಿದ್ದಾನೆ ಇವತ್ತು, ಸೀಸನ್ ಅಂತ. ಸೊ ಇವತ್ತು ಇವನಿದಾನಲ್ಲ, ಇವನೇ ಕಪ್ಪು ಕಾಣಿಸ್ತು ನೋಡಿ. ಏನೋ ಮಾಡೋಕ್ಕಾಗಲ್ಲ, ಅವನು ಇರೋದೇ ಕಪ್ಪಿಗೆ. ಏನು ಮಾಡೋಣ, ಇರೋದಕ್ಕೆ ಕಾಫಿ ಕುಡ್ಕೊಂಡೆ. ಇವಾಗ ಪಕ್ಕದಲ್ಲೇ ಒಂದು ಡ್ಯಾಮ್ ಇದೆ ಅಂತೆ. ಸೊ ಡ್ಯಾಮ್ ನೋಡ್ಕೊಂಡು A few minutes later. ಯಾಕಪ್ಪ ಲೇಟು? ಬ್ರೇಕ್ ಕೊಡ್ಕೊಂಬಂದ್ರ? ಗೈಸ್, ನಾವು ಇವತ್ತು ಯಾವ ಪ್ಲೇಸಿಗೆ ಬಂದಿದ್ದೀವಿ ಅಂದರೆ ಮಾರ್ಕೋಹಳ್ಳಿ ಡ್ಯಾಮ್ ಅಂತ. ಸೊ ಮಾರ್ಕೋಹಳ್ಳಿ ಡ್ಯಾಮ್ಗೆ ಕರ್ಕೊಂಬಂದಿದ್ದಾನೆ. ಇವ್ರ ಊರ ಹತ್ರ ಬರುತ್ತೆ. ಸೊ ನಿಮಗೆ ಇವತ್ತು ಡ್ಯಾಮ್ ಹೇಗಿದೆ, ಏನು ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ಸೊ ನಾವು ಇವತ್ತು ಫಸ್ಟ್ ಪ್ಲೇಸ್ ವಿಸಿಟ್ ಮಾಡ್ತಾ ಇರೋದು ಒಂದು ಡ್ಯಾಮ್ಗೆ. ಸೊ ನಮಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ರಜಾ ಇತ್ತು. ಸೊ ನಾವು ಅದಕ್ಕೆ ಡ್ಯಾಮ್ ವೀಕ್ಷಣೆಗೆ ಬಂದಿದ್ದೀವಿ. ಆನ್ ದ ವೇ ಡ್ಯಾಮ್ ಒಂದಿತ್ತು, ನೋಡ್ಕೊಂಡು ಹೋಗೋಣ ಅಂತ. ಸೊ ನಮ್ಮ ಟೀಮೇಟ್ ಗೊತ್ತಲ್ಲ, ಪುನಿ ಅಂತ. ಸೊ ಅವ್ರ ಊರಿಗೆ ಹೋಗ್ತಾಯಿದ್ದೀವಿ. ಸೊ ಆನ್ ದ ವೇ ಅವ್ರ ಊರಿಗೆ ಹೋಗಿ ನೋಡಿ, ಹೆಲ್ಮೆಟ್ ಹಾಕಕ್ಕೆ ಬರೋಲ್ಲ, ತೆಗಿಯೋಕ್ಕೆ ಬರೋಲ್ಲ, ಇವರೆಲ್ಲ ಬೈಕ್ ಓಡಿಸ್ತಾರೆ. ಸೊ ಏನಾಯ್ತಾ? ಲಾಕುದ್ರೋಯ್ತು. ತೆಗೆದೆ ಅದೇ ಕಿತ್ಕೊಬಂದು. ನಿನ್ನ ಲೈಫಲ್ಲೆಲ್ಲ ಬರೀ ಎಲ್ಲ ಉದ್ರೋದಿಲ್ಲ, ಕಿತ್ತಾಕದೇ ಆಯ್ತಲ್ಲ ನಿಂದು. ಜೊತೆ ಇರೋದೆಲ್ಲ ಉದ್ರೋಗದೇ ಆಯ್ತು. ಏನೋ ಈ ಥರ ಆಗೈತೆ. ಸಂಜು ಗಾಡಿಗೆ ಹಾಕೋ ಹೆಲ್ಮೆಟ್. ಇಷ್ಟು ದಿನ ಹೆಂಗೋ ಇತ್ತು, ಅದನ್ನು ನೀಗ್ಬಿಟ್ರೆ ಎಷ್ಟು ಬಿಟ್ಟು ಲಾಕೆ ತೆಗ್ದು ಬಿಸಾಕು. ಇನ್ನೇನು ತಕ್ಕದ ಅವಶ್ಯಕತೆನೇ ಇಲ್ಲ. ಹೌದೌದು, ಯೂಸ್ ಆದಮೇಲೆ ಯೂಸ್ ಆಗಲ್ಲ ಅಂದಮೇಲೆ ಅವೆಲ್ಲ ವೇಸ್ಟೇ. ನಿಂದು ಹೌದು. ಗಾಡಿ ಐತೆ ಅಂತ ಇಟ್ಕೊಂಡಿರೋದು ಅಷ್ಟಿಲ್ಲ ಅಂದ್ರೆ ನಿನ್ನೂ ಮಿಸ್ ಹಾಕದೆ. ಹೇಳಿದ್ಯಾನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮಠ ಮಠ ಬಿಸಿಲಲ್ಲಿ ಅದಕ್ಕೆ ಮುಗೆ ಕೊಡಿದ್ದಾನೆ. ಡ್ಯಾಮಿಗೆ ಬಿಡ್ತಾರ? ಅದು ಬಿಡ್ತಾರ? ಏನಾಗೋ ಮಜ್ಜಿಗೆ ಕೊಡ್ಕೋ ನಾಗು. ನೀರೈತೆ ಅಂತ ಬಿದ್ದಿದ್ಯಾ? ಒಬ್ಬನೇ ಮಗ ಬೇರೆ. ಅದನ್ನೇ ಹೇಳಿದ್ದು. ಸ್ವಿಮ್ಮರ್ಸ್ ಇದ್ದಾರೆ, ಪ್ರೋ ಸ್ವಿಮ್ಮರ್ಸು. ಹೌದು, ನಿನಗೆ ನೀರಿಗೆಲ್ಲ ಇಳಿಲ್ಲ ಆಂಟಿ. ನಮ್ಗೆ ಅಷ್ಟೆಲ್ಲ ಧೈರ್ಯ ಇಲ್ಲ. ಈಗ ಒಂದು 8 ದಿನದಲ್ಲಿ 8 ಜನ ಹೋಗೋರೆ. ಎಲ್ಲಿಗೆ ಹೋಗದ್ರ? ಎಲ್ಲಿಲ್ಲ. ಏನಾಗ ಸ್ವಿಮ್ಮಿಂಗ್ ಮಾಡಕ್ ಹೋಗ? ಕೋಡಿ ಅದಕ್ಕೆ ನೀರಿಗೆಲ್ಲ ಇಳಿಬೇಡಿ. ಸರಿ ನೋಡ, ಅಜ್ಜಿ ನೋಡ್ಕೊಳ್ಳಿ, ಹಂಗೆ ಅನ್ಬಾರ್ದು ಕಣ.
ನಡೀರಿ ಗಾಯ್ಸ್ ಹೋಗೋಣ ಇವಾಗ ವೀಕ್ಷಣೆ ಮಾಡ್ಕೊಂಡು ಬರೋಣ ಡ್ಯಾಮ್ ಹೇಗಿದೆ ಅಂತ. ಗೈಸ್ ಇದು ಎಂಟ್ರೆನ್ಸು ನೋಡಿ ಹೇಗಿದೆ ಅಂತ. ಸೊ ಅಲ್ಲಿ ಕಾಣ್ತಾ ಇದೆಯಲ್ಲ ಹೆಂಗ್ ಹೋದ್ರಿ ತಾತ? ಅಲ್ಲಿ ಗೇಟ್ಗಳಿದೆ. ಸೊ ನಾವು ಕೆಲಸ ಮಾಡ್ತೀವಿ. 500 ರೂಪಾಯಿ ಕೂಲಿ ಕೊಡಿ ಮಾಡ್ತೀವಿ. ಸೊ ಆ ಕಡೆಗೆ ಆ ಗೇಟಿಂದ ಒಳಗಡೆಗೆ ಬಿಡ್ತಾ ಇಲ್ಲ. ಸೊ ಅಲ್ಲಿಗೆ ಎಂಟ್ರಿ ಇಲ್ಲ ಅಂತ ಅಂದಿದ್ದಾರೆ. ಸೊ ಹಾಗಾಗಿ ನಾವು ಇಲ್ಲೇ ನೋಡ್ಕೊತಾ ಇದ್ದೀವಿ. ಏನೋ ಇವನು ಬೇರೆ ಗೇಟೇನೋ ಹಾರ್ತೀನಿ ಅಂತ ಕೂತವನೆ. ಸುಮ್ಮನಿರಪ್ಪ ನಡಿಯಪ್ಪ ಅಂದರು. ಫೋಟೋ ಗೇಟ್ ತಗೊಳ್ಳೋದು. ಫೋಟೋ ಅಲ್ಲ ಅಲ್ಲಿ ಇದ್ದಿದೆ ಬನ್ನಿ. ಇವರು ಯಾವಾಗಲೂ ಫೋಟೋ ಅಂತಾರೆ. ಫೋಟೋ ಹುಚ್ಚಿರೋರು ಇವರು. ವಿಡಿಯೋ ಮಾಡ್ತಿರೋರು ಫೋಟೋ ಬಗ್ಗೆ ಮಾತಾಡ್ತಾರೆ. ನಾವು ಕಂಟೆಂಟ್ ಮಾಡ್ತಿರೋರು. ನಾನೇನು ಫೋಟೋ ಏನೇನು ಕಂಟೆಂಟ್ ಅಲ್ವಾ ಹಂಗಂತೀಯ? ಅಷ್ಟೇ. ಇನ್ನೇನು ಸೃಜನ್ ಹೇಗೆ ಅನಿಸ್ತಾ ಇದೆ? ಏನೋ ಅನ್ನಿಸ್ತಾ ಇಲ್ಲ. ನದಿ ಏನಿದೆ ಇದು ಶಿಂಷಾ ನದಿ. ನೀರು ಬಂದು ಅಂದರೆ ಮಳೆಗಾಲದಲ್ಲಿ ಎಲ್ಲ ಬೆಟ್ಟ ಗುಡ್ಡ ಸ್ವಲ್ಪ ನೀರುಗಳೆಲ್ಲ ಇದೆಯಲ್ಲ. ಸೊ ಅವೆಲ್ಲ ಬಂದು ಸೇರೋಂಥ ನದಿ ಇದೆ. ಸೊ ಇಲ್ಲಿ ವಾಕೇಬಲ್ ಮಾಡೋಕ್ಕೆ ಒಂದು ಚೆನ್ನಾಗಿ ಒಂದು ದಾರಿ ಮಾಡಿದ್ದಾರೆ. ಸೊ ಒಂದು ವಾಕ್ ಥ್ರೂ ಹೋಗ್ತಾ ಇದ್ದೀವಿ ಇಲ್ಲಿ. ಸೊ ಒನ್ ಡೇ ನೀವೆಲ್ಲ ಬೇಕಿದ್ರೆ ಒನ್ ಡೇ ವಿಸಿಟ್ ಕೊಟ್ಟು ಹೋಗ್ಬೋದು. ಇಲ್ಲಿ ನೋಡೋಕ್ಕೆ ಚೆನ್ನಾಗಿದೆ, ವ್ಯೂ ಪಾಯಿಂಟು ಚೆನ್ನಾಗಿದೆ. ಸೊ ನೀವು ಪ್ಲ್ಯಾನ್ ಮಾಡಿ ಯಾರ್ಯಾರು ನಿಯರ್ ಹಾಸನ್ ಇದ್ದೀರಾ. ಸೊ ಹಾಸನ್ ಇರೋರಿಗೆ ಇದು ನಿಯರ್ ಆಗುತ್ತೆ. ಆನ್ ದ ಹೈವೇಯಿಂದ ಒಂದು 5 ಕಿಲೋಮೀಟರ್ಸ್ ಒಳಗಡೆ ಬರಬೇಕು. ಸೊ 5 ಕಿಲೋಮೀಟರ್ಸ್ ಒಳಗಡೆ ಬಂದರೆ ಈ ಡ್ಯಾಮ್ ಕಾಣುತ್ತೆ. ಸೊ ಇಲ್ಲಿ ಟಿಕೆಟ್ ಏನಿಲ್ಲ, ಬಿಡ್ತಾರೆ. ಸೊ ವ್ಯೂ ಮಾಡೋಕ್ಕೆಲ್ಲ ಬನ್ನಿ ಒಂದು ಪ್ಲ್ಯಾನ್ ಮಾಡ್ಕೊಂಡು. ಇದು ನಿಯರು ಯಡೂರು ಹತ್ತಿರ ಯಾರಿದ್ದಾರೋ ಅವರಿಗೆ ನಿಯರ್ ಆಗುತ್ತೆ ಇದು ಪ್ಲೇಸು, ಡ್ಯಾಮು. ಸೊ ನೋಡೋಕ್ಕೆ ಚೆನ್ನಾಗಿದೆ. ಸೊ ವಿಸಿಟ್ ಮಾಡೋರಿದ್ದರೆ ವಿಸಿಟ್ ಮಾಡಿ. ಆನ್ ದ ವೇ ಯಾರು ಟ್ರಾವೆಲ್ ಮಾಡ್ತಿದ್ದರು ಹಾಸನ್ ಟು ಬ್ಯಾಂಗ್ಳೂರು, ನೀವು ಒಂದು ಟೈಮ್ ಬಂದು ವಿಸಿಟ್ ಮಾಡಿರಿ ಹೋಗಿ. ಇದೇನೆಂದರೆ ಚಾನಲ್ ನಾಲೆ ಅಂತಾರಲ್ಲ. ಸೊ ಅದಕ್ಕೆ ನೀರನ್ನ ಇಲ್ಲಿಂದ ಬಿಡ್ತಾರೆ. ಸೊ ಇದೊಂಥರ ಸ್ವಿಚ್ ಇದ್ದಂಗೆ. ಹಾಂ. ಸೊ ಇಲ್ಲಿ ನೋಡಿ, ಇಲ್ಲಿ ಹರಿತಾ ಇದೆ, ನೀರನ್ನ ಬಿಟ್ಟಿದ್ದಾರೆ ರೈತರು ಯೂಸ್ ಆಗಲಿ ಅಂತ ಬಿಟ್ಟಿದ್ದಾರೆ. ಫುಲ್ ತುಂಬಿದೆ. ಈ ಕಡೆ ಸೈಡ್ ಆಲ್ಮೋಸ್ಟು ತೆಂಗಿನಕಾಯಿ ಬೆಳೀತಾರೆ. ಸೊ ಅವರಿಗೆಲ್ಲ ತೆಂಗಿನಕಾಯಿ ಬೆಳೆಯೋಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿ ಅವಶ್ಯಕತೆ ಇರುತ್ತೆ. ತೆಂಗಿನಕಾಯಿ ಮತ್ತು ಅಡಿಕೆ, ಐ ಥಿಂಕ್ ಅಡಿಕೆ ಬೆಳೀತಾರೆ ಇಲ್ಲಿ. ಸೊ ಈ ಸಲ ಮಳೆ ಜೋರಾದ ಕಾರಣ ನದಿಲಿ ನೀರು ಹೆಚ್ಚಾಗಿದೆ. ಸೊ ಹಾಗಾಗಿ ಎಲ್ಲ ಊರುಗಳಿಗೆ ಹೋಗೋಂಥ ಚಾನಲ್ಗೆ ನೀರು ಬಿಟ್ಟಿದ್ದಾರೆ ಇವಾಗ. ಸೊ ನೋಡಿ ಹೇಗೆ ಹೋಗ್ತಾಯಿದೆ ಅಂತ ನೋಡ್ಬೋದು ನೀವು. ನೋಡಿ ಝೂಮ್ ಮಾಡಿ ತೋರಿಸ್ತೀನಿ. ವಾಟರ್ ಫ್ಲೋ ಕೆಳಗೆ ಬರೋವಂಥದ್ದು ಏನೋ ತೋರಿಸ್ತಾನಂತೆ. ಸೊ ಈಗ ಮಾತಾಡೋದೆಲ್ಲ ಒಂದು ಸ್ವಲ್ಪ ನಾವು ಉಪ್ಪಿ ಫ್ಯಾನ್ಸ್ ಅಪ್ಪ. ಒಂದು ಅರ್ಥದಲ್ಲಿ ಹೇಳಿದ್ರೆ ನೀವು ಡಬಲ್ ಮೀನಿಂಗ್ ತಗೋತೀರಾ, ನಾವೇನೂ ಮಾಡೋಕ್ಕಾಗಲ್ಲ. ಈ ಜಗತ್ತಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ. ನೀನು ನಾನು ಈ ವರ್ಲ್ಡೇ ಪರ್ಮನೆಂಟ್ ಅಲ್ಲ. ಇವ್ ನೋಡಿ, ಆ 3 ಅಡಿ ಅವನೇ 6 ಅಡಿ ಉದ್ದ ಗಾಡಿ ತಗೋತಾನೆ. ಇವನು 2 ವರ್ಷದಿಂದ DL ಮಾಡಿಸ್ತೀನಿ ಅಂತವನೇ, ಇನ್ನು DL ಮಾಡಿಸಿಲ್ಲ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಏನೋ ಗೊತ್ತಿಲ್ಲ ಗೈಸ್, ಇಲ್ಲಿ 8 ಜನ ಏನೋ ತೀರೋಗಿದ್ರಂತೆ. ಏನೋ ಡ್ಯಾಮ್ ಒಳ ಅರಿವು ಜಾಸ್ತಿ ಆದಾಗ ಹೊರ ಅರಿವು ಆಟೋಮೆಟಿಕ್ ಆಗಿ ಕೋಡಿ ಹರಿದಂಗೆ ಹರಿಯುತ್ತಲ್ಲ. ಆ ಟೈಮಲ್ಲಿ ಕೋಡಿ ಹರಿದೈತೆ ನೀರು. ಹುಡುಗರು ಆಟ ಆಡ್ತಿದ್ದಾರೆ, ಈಜಾಡಕ್ಕೆ ಬರ್ದೇ ಇರೋರು ಹೋಗಿ ಸತ್ತೋಗೋರು. ಈಗ ಆಲ್ರೆಡಿ ನಮಗೆ ಒಂದು 6 ತಿಂಗಳಲ್ಲಿ 2ನೇ ಸಲ ಇನ್ಸಿಡೆಂಟ್ ಆಗಿರೋದು ಇದು. ಓಕೆ ಫ್ರೆಂಡ್ಸ್, ಇಲ್ಲಿಂದ ನಮ್ಮ ಫ್ರೆಂಡ್ ಅವ್ರಿಗೆ ಹೋಗ್ತಿದ್ದೀವಿ. ಬಾಯ್ಸ್ನ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ. ಕಮೆಂಟು. ಕಮೆಂಟ್. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.